ಎಲ್ರಿಗೂ ನಮಸ್ಕಾರ. ಪ್ರಿವಾನೋ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಿನ್ನೆ ಒಂದು ಸುದ್ದಿಗೋಷ್ಠಿ ಆಗುತ್ತೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಎಚ್ ಸಿ ಮಹಾದೇವಪ್ಪನವರ ಒಂದು ಹೇಳಿಕೆ ಪ್ರಕಾರ 1500 ಶಿಕ್ಷಕರ ಒಂದು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ವಸತಿ ಶಾಲೆಗಳಲ್ಲಿ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 875 ಪೋಸ್ಟ್ಗಳಿಗೆ ನೇಮಕಾತಿ ಆಗುತ್ತೆ. ಆಮೇಲೆ ಅದಕ್ಕೆ ಆ ಒಂದು ಪೋಸ್ಟ್ಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಅಂತ ಗೊತ್ತು. ಬಟ್ ಪೋಸ್ಟ್ಗಳ ಸಂಖ್ಯೆಯನ್ನ ಏನ್ ಮಾಡಿದ್ದಾರೆ, ಹೆಚ್ಚು ಮಾಡಿ ಹೇಳಿದ್ದಾರೆ. ಡೆಫಿನೆಟ್ಲಿ ಅಷ್ಟೇ ಆಗುತ್ತಾ ಅಥವಾ 875 ಆಗುತ್ತಾ, 1500 ಆಗುತ್ತಾ, ನಮಗೆ ನೋಟಿಫಿಕೇಶನ್ ಆದ್ಮೇಲೆ ಗೊತ್ತಾಗುತ್ತೆ. ನಿನ್ನೆ ಅವರು ಹೇಳಿರೋ ಪ್ರಕಾರ ಡೆಫಿನೆಟ್ಲಿ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನಕ್ಕೆ ವಸತಿ ಶಾಲೆಗಳ ಒಂದು ನೇಮಕಾತಿಯ ಬಗ್ಗೆ ಆಗಲಿ, ಪಠ್ಯಕ್ರಮದ ಬಗ್ಗೆ ಆಗಲಿ, ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಆಗಲಿ ತುಂಬಾ ಒಂದು ಮಾಹಿತಿಯ ಕೊರತೆ ಇರುತ್ತೆ. ತುಂಬಾ ಜನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಯಾರಿಗೆ ಮಾಹಿತಿ ಕೊರತೆ ಇದೆ ಅವರಿಗೆ ಈ ಒಂದು ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಮುಂದೆ ಬರ್ತಕ್ಕಂತಹ ಎಕ್ಸಾಮ್ಸ್ನ ದೃಷ್ಟಿಯಿಂದ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಕರ್ನಾಟಕ ವಸತಿ ಶಾಲೆಗಳಲ್ಲಿ ಏನು ಟೀಚರ್ಸ್ ಆಗಿ ಕೆಲಸ ಮಾಡಬೇಕು. ಸೊ 875 ಪೋಸ್ಟ್ ಅಂತ ನಾನು ನಿಮ್ಗೆ ಏನು ಹೇಳಿದೆ, ಅದರಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು, ಅಂದರೆ ಬೋಧಕೇತರ ಹುದ್ದೆಗಳು ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಆಗಿರ್ಬೋದು, ಹಾಸ್ಟೆಲ್ ವಾರ್ಡನ್ಸ್ ಆಗಿರ್ಬೋದು, ಆ್ಯಂಡ್ FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ಇವರಿಗೆ ನಾವು ಬೋಧಕೇತರ ಸಿಬ್ಬಂದಿಗಳು ಅಂತ ಹೇಳಿ ಕರಿತೀವಿ. ಸೊ ಬೋಧಕ ಹುದ್ದೆಗಳು ಅಂತ ಬಂದಾಗ ಲ್ಯಾಂಗ್ವೇಜ್ ಟೀಚರ್ಸ್ ಲೈಕ್ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್, ಹಿಂದಿ, ಸೊ ಹೀಗೆ ಸಬ್ಜೆಕ್ಟ್ಗಳನ್ನು ಟೀಚ್ ಮಾಡೋರಿಗೆ ನಾವು ಬೋಧಕ ಸಿಬ್ಬಂದಿಗಳು ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ನಾವು ಟೀಚ್ ಮಾಡಬೇಕು, ಇಲ್ಲಿ ನಾವು ಟೀಚರ್ಸ್ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಓದ್ಕೊಂಡಿರಬೇಕು, BA ಮಾಡ್ಕೊಂಡಿರ್ಬೇಕು. ಅಂದರೆ BA ಅಂತಾನೆ ಅಲ್ಲ, ಬರೀ BA ಮಾಡ್ದವ್ರಿಗೆ ಮಾತ್ರ ಅಂತ ಆಮೇಲೆ ಕೇಳಬೇಡಿ, ಡಿಗ್ರಿ ಆಗಿರಬೇಕು ಕಂಪಲ್ಸರಿ, ಡಿಗ್ರಿಯ ಜೊತೆಗೆ B.Ed ಆಗಿರಬೇಕು. ಓಕೆ, ಸೊ ಇಲ್ಲಿ ನಾವು ಫಸ್ಟು ಒಂದಷ್ಟು ಕ್ವೆಶನ್ಸ್ಗಳು ಏನು ನಿಮ್ಮ ಮೈಂಡ್ಗೆ ಬರ್ಬೋದು ಅನ್ನೋದನ್ನ ಅನಲೈಸ್ ಮಾಡಿ ನಾನು ಹಾಕಿದ್ದೀನಿ. ಸೊ ನೋಡಿ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಕ್ವೆಶನ್ ಪೇಪರ್ ಯಾವ ಮೀಡಿಯಂನಲ್ಲಿ ಇರುತ್ತೆ. ಸೊ ಕ್ವೆಶನ್ ಪೇಪರ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಇರುತ್ತೆ. ಕನ್ನಡ ಯಾರಿಗೆ ಕಂಫರ್ಟೇಬಲ್ ಇದೆ ಅವರು ಕನ್ನಡದಲ್ಲಿ ಓದಬಹುದು ಮತ್ತು ಬರೀಬಹುದು ಎಕ್ಸಾಮ್ನ. ಆ್ಯಂಡ್ ಇಂಗ್ಲೀಷ್ನಲ್ಲಿ ನಾನು ಕಂಫರ್ಟೇಬಲ್ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಕೂಡ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಎರಡೂ ಲ್ಯಾಂಗ್ವೇಜ್ನಲ್ಲಿ ಕೂಡ ನಿಮಗೆ, ಎರಡೂ ಮೀಡಿಯಮ್ನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಓಕೆ, ಕ್ವೆಶನ್ ಪೇಪರ್ನ ಬಗ್ಗೆ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟು PET ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರ್ಬೋದು, FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆ್ಯಂಡ್ ವಾರ್ಡನ್ ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ TET ಆ್ಯಂಡ್ CTET ಬೇಕಾ ಅಂತ. ಡೆಫಿನೆಟ್ಲಿ ಬೋಧಕೇತರ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಾದಂತಹ TET ಅಥವಾ CTET ಬೇಕಾಗಿಲ್ಲ. ಓಕೆ, ಸೊ TET ಆ್ಯಂಡ್ CTET ಬೇಕಾಗಿರೋದು ಯಾರಿಗೆ ಅಂತ ಹೇಳಿದರೆ ಸಬ್ಜೆಕ್ಟ್ ಟೀಚರ್ಸ್ಗಳಿಗೆ, ಲೈಕ್ ಹಿಂದಿ, ಇಂಗ್ಲೀಷ್, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಯಾರು ಟೀಚ್ ಮಾಡ್ತೀರಲ್ಲ, ಸೊ ನಮಗೆ ಏನು ಬೇಕಾಗುತ್ತೆ ಅಂತ ಹೇಳಿದರೆ TET ಕಂಪಲ್ಸರಿ ಇರುತ್ತೆ, CTET ಮಸ್ಟ್ ಆ್ಯಂಡ್ ಶುಡ್ ನೀವು ಕ್ಲಿಯರ್ ಮಾಡ್ಕೊಂಡಿರಲೇಬೇಕಾಗತ್ತೆ. ಓಕೆ, ಆ್ಯಂಡ್ FDA ಆಗಿರ್ಬೋದು, ಹಾಸ್ಟೆಲ್ ವಾರ್ಡನ್ಸ್ಗೆ CTET ಅಥವಾ TET ಅಗತ್ಯ ಇರೋದಿಲ್ಲ. ಸೊ ಇದು ಕೂಡ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ನೆಕ್ಸ್ಟು ಕೆಲವರು ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಪೋಸ್ಟ್ಗಳು ಎಷ್ಟಿದೆ ಅಂತ ಹಾಕಿದ್ದೆ, ಆವಾಗ ಒಂದಷ್ಟು ಕಮೆಂಟ್ಸ್ಗಳನ್ನ ನಾನು ನೋಡಿದೆ. ಸೊ D.Ed ಆಗಿದೆ, BA ಆಗಿದೆ, ನಾನು ಅಪ್ಲೈ ಮಾಡ್ಬೋದಾ ಅಂತ. ಡೆಫಿನೆಟ್ಲಿ ಇಲ್ಲ, ಬಿಕಾಸ್ ಇಲ್ಲಿ D.Edನ ಮೆನ್ಷನ್ ಮಾಡೇ ಇಲ್ಲ. ಬೇಕಾದರೆ ನಾನು ನಿಮಗೆ ಲಾಸ್ಟ್ ಕಾಲ್ಫಾರ್ಮ್ ಆದಾಗ ಇದು PDF ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಕೋಬೋದು. ಸೊ ಡಿಗ್ರಿ ಪ್ಲಸ್ B.Ed ಆದವರಿಗೆ ಮಾತ್ರ ಕ್ರೈಸ್ ಶಾಲೆಗಳಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ D.Ed ನಂದು BA ಆಗಿದೆ, ಡಿಗ್ರಿ ಆಗಿದೆ ಪ್ಲಸ್ D.Ed ಕೂಡ ಮಾಡಿದ್ದೀನಿ ಅಂತಂದರೆ ಅದನ್ನು ಅವರು ಕನ್ಸಿಡರ್ ಮಾಡಲ್ಲ. ಸೊ ಡಿಗ್ರಿ ಪ್ಲಸ್ B.Ed ಅಥವಾ PG ಪ್ಲಸ್ B.Ed ಆಗಿದ್ರೆ ಮಾತ್ರನೇ ನಾವು ಕ್ರೈಸ್ಟ್ ಶಾಲೆಗಳಲ್ಲಿ ಕೆಲಸವನ್ನು ಮಾಡೋದಕ್ಕೆ ಎಲಿಜಿಬಿಲಿಟಿ ಪಡ್ಕೊಂಡಿರ್ತೀವಿ. ಓಕೆ, ಸೊ ಈ 3 ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಕ್ತು ಅಂತ ಭಾವಿಸ್ತೀನಿ. ಇದಕ್ಕಿಂತ ಇನ್ನೂ ನಿಮಗೆ ಜಾಸ್ತಿ ಕ್ವೆಶನ್ಸ್ಗಳು ಬಂತು ಅಂತಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಾನು ನಿಮ್ಮ ಕಾಮೆಂಟ್ಸ್ಗೆ ಉತ್ತರಿಸ್ತಕ್ಕಂತಹ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ಆಯಿತು. ಸೊ ಎಕ್ಸಾಮ್ ಪ್ಯಾಟ್ರನ್ಸ್ ಯಾವ ರೀತಿ ಇರುತ್ತೆ, ಈ ಒಂದು ವಸತಿ ಶಾಲೆಗಳಲ್ಲಿ ಆಗ್ತಕ್ಕಂತಹ ಒಂದು ಎಕ್ಸಾಮ್ಸ್ ಹೆಂಗಿರುತ್ತೆ ಅಂದರೆ 2 ಪೇಪರ್ ಇರುತ್ತೆ. ಓಕೆ, ಸೊ 2 ಪೇಪರ್ಗಳು ಬಂದ್ಬಿಟ್ಟು, 1ನೇ ಪೇಪರ್ ಬಂದು ಜನರಲ್ ಪೇಪರ್ ಆಗಿರುತ್ತೆ, ಸೆಕೆಂಡ್ ಪೇಪರ್ ಬಂದು ಆಪ್ಷನಲ್ ಪೇಪರ್ ಆಗಿರುತ್ತೆ. ಓಕೆನಾ, ಸೊ ಈ ಜನರಲ್ ಪೇಪರ್ ಏನಿದೆ ಅಲ್ವಾ,
ಈ ಜನರಲ್ ಪೇಪರ್ ಬಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಬರೀಬೇಕಾಗತ್ತೆ. ಲೈಕ್ FDA ಆಗಿರ್ಬೋದು, ಹಾಸ್ಟೆಲ್ ವಾರ್ಡನ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಆಗಿರ್ಬೋದು, ಸಬ್ಜೆಕ್ಟ್ ಟೀಚರ್ಸ್, ಹಿಂದಿ, ಇಂಗ್ಲೀಷು, ಸೋಷಿಯಲ್ಲು, ಮ್ಯಾಥ್ಸು, ಸೊ ಎಲ್ಲರೂ ಕೂಡ ಈ ಒಂದು ಪೇಪರ್ನ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. ಅದಕ್ಕೆ ಇದನ್ನು ಜನರಲ್ ಪೇಪರ್, ಸಾಮಾನ್ಯ ಪತ್ರಿಕೆ ಅಂತ ಹೇಳಿ ಕರೀತಾರೆ, ಆಯಿತಾ. ಆ್ಯಂಡ್ ಆಪ್ಷನಲ್ ಪೇಪರ್ ಅಂತ ಏನಿದೆ ಅಲ್ವಾ, ಸೊ ಈ ಆಪ್ಷನಲ್ ಪೇಪರ್ ಬಂದ್ಬಿಟ್ಟು ನಿಮ್ಮ ಒಂದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಲೈಕ್ ಇಂಗ್ಲೀಷ್ ಟೀಚರ್ಸ್ಗೆ ಇಂಗ್ಲೀಷ್ ಏನು ಸಿಲೆಬಸ್ ಇರುತ್ತೆ, ಆ್ಯಂಡ್ ಹಿಂದಿ ಟೀಚರ್ಸ್ಗೆ ಹಿಂದಿ ಸಿಲೆಬಸ್ ಇರುತ್ತೆ, ಹಾಗೆಯೇ ಸೈನ್ಸ್ ಅವ್ರಿಗೆ ಸೈನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ, ಓಕೆನಾ. ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತ ಬಂದಾಗ ಏನೇನು ನಾವು ಓದ್ಕೊಬೇಕು ಅಂತ. ಸೊ ಇದಾಯಿತು. ಆ್ಯಂಡ್ ನೆಕ್ಸ್ಟು ಸಾಮಾನ್ಯ ಪತ್ರಿಕೆ ಅಂತ ಬಂದಾಗ ಪೇಪರ್ 1 ಅಂತ ಏನಿದೆ ಅಲ್ಲ, 875 ಅಥವಾ 1500 ಪೋಸ್ಟ್ಗಳನ್ನ ಫಿಲ್ಅಪ್ ಮಾಡಿದರೆ ಈ ಎಲ್ಲರೂ ಕೂಡ ಬರೀಲೇಬೇಕಾಗಿರ್ತಕ್ಕಂತಹ ಪೇಪರ್ ಜನರಲ್ ಪೇಪರ್ ಆಗಿರುತ್ತೆ. ಸೊ ಈ ಜನರಲ್ ಪೇಪರ್ನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಗಳು ಬರ್ತವೆ, ಆದರೆ ಯಾವೆಲ್ಲ ಟಾಪಿಕ್ಗಳನ್ನು ನಾವು ಕವರ್ ಮಾಡಬೇಕಾಗತ್ತೆ, ನೆಕ್ಸ್ಟ್ ನೋಡೋಣ. ನೋಡಿ, ನಾನಿಲ್ಲಿ ಹಾಕಿದ್ದೀನಿ, ಒಂದು ನಿಮಿಷ. ಎಸ್, ಪತ್ರಿಕೆ 1 ಸಾಮಾನ್ಯ ಅಧ್ಯಯನ ಅಂತ ಇದೆ. ಸೊ ಈ ಸಾಮಾನ್ಯ ಅಧ್ಯಯನ ಪತ್ರಿಕೆನಲ್ಲಿ ಜನರಲ್ ಅವೇರ್ನೆಸ್ ಅಂತ ಬರುತ್ತೆ, ಒಂದು ಟಾಪಿಕ್ ಬರುತ್ತೆ. ನಾನು ನೆಕ್ಸ್ಟ್ ಹೇಳ್ತೀನಿ ಅದು ಇದರಲ್ಲಿ ಏನೇನೆಲ್ಲ ಬರುತ್ತೆ ಓದಬೇಕಂತ. ಆ್ಯಂಡ್ ನೆಕ್ಸ್ಟು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಆಮೇಲೆ ನ್ಯೂಮರಿಕಲ್ ಎಬಿಲಿಟಿ, ಓಕೆ, ಆಮೇಲೆ ಮೆಂಟಲ್ ಎಬಿಲಿಟಿ. ಸೊ ಇದೆಲ್ಲವೂ ಕೂಡ ಸ್ವಲ್ಪ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ, ಮ್ಯಾಥಮೆಟಿಕ್ಸ್ಗೆ ರಿಲೇಟೆಡ್ ಆಗಿರುತ್ತೆ, ಹೌದಾ. ಸ್ವಲ್ಪ ಮಟ್ಟಿಗೆ ಏನಿರುತ್ತೆ, ಕೋಡಿಂಗ್, ಡಿಕೋಡಿಂಗ್ ಇರುತ್ತೆ, ಆಮೇಲೆ ದಿಕ್ಕುಗಳ ಬಗ್ಗೆ ಇರುತ್ತೆ, ಸೊ ನಂಬರ್ಸ್ ಸಿಸ್ಟಮ್ ಇರುತ್ತೆ. ಸೊ ಈ ರೀತಿ ಮ್ಯಾಥಮೆಟಿಕ್ಗೆ ಸ್ವಲ್ಪ ರಿಲೇಟೆಡ್ ಆಗಿರುತ್ತೆ, ಓಕೆನಾ. ಸೊ ಅದ್ರ ಕಡೆನೇ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ, ಸೊ ಆ ಒಂದು ಸಬ್ಜೆಕ್ಟ್ನ ಕಡೆ ಕೂಡ ನಾವು ಬೌದ್ಧಿಕ ಸಾಮರ್ಥ್ಯ, ಬೌದ್ಧಿಕ ಕೌಶಲ್ಯ ಅಂತ, ಸೊ ಅದನ್ನು ಕೂಡ ನಾವು ಓದ್ಕೋಬೇಕು. ಆ್ಯಂಡ್ ಜನರಲ್ ಇಂಗ್ಲೀಷ್, ಸೊ ಜನರಲ್ ಇಂಗ್ಲೀಷ್ ಅಂತ ಬಂದಾಗ ನಮಗೆ 1 to 12th ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂತಹ ಎಲ್ಲ ಗ್ರಾಮರ್ ಪಾರ್ಟ್ಸ್ ಏನಿದೆಲ್ಲ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ನಾವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ನಾವು ಯಾವುದೇ ಕ್ವೆಶನ್ನ ಕೇಳಿದ್ರು ಆನ್ಸರ್ ಮಾಡೋ ಥರ ಇರಬೇಕು. ಆಪೋಸಿಟ್ ವರ್ಡ್ಸ್ ಆಗಿರಬಹುದು, ಹಾಗೆ ಸಿನಾನಿಮ್ಸ್ ಆಗಿರ್ಬೋದು, ಆಂಟೋನಿಮ್ಸ್ ಆಗಿರ್ಬೋದು, ಪ್ರಿಫಿಕ್ಸು, ಸಫಿಕ್ಸು, ಅದ್ರ ಜೊತೆಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು, ಫಿಗರ್ ಆಫ್ ಸ್ಪೀಚ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು. ಸೊ ಈ ಥರ ಗ್ರಾಮರ್ ಏನೇನಿದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಸೊ ಏನು ಜನರಲ್ ಇಂಗ್ಲೀಷ್ ಅಂತ ಬಂದಾಗ ಗ್ರಾಮರ್ ಇರುತ್ತೆ, ಓಕೆ. ನೆಕ್ಸ್ಟ್ ಜನರಲ್ ಕನ್ನಡ ಅಂತ ಬಂದಾಗ್ಲೂ ಅಷ್ಟೇ. ಸೊ ಏನೇನು ಬರುತ್ತೆ ಕನ್ನಡದಲ್ಲಿ, ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ವರ್ಣಮಾಲೆ ಬಗ್ಗೆ. ವರ್ಣಮಾಲೆ ಅಂತ ಬಂದಾಗ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ವರ್ಣಮಾಲೆಯಲ್ಲಿ ಸ್ವರಗಳೆಷ್ಟಿದ್ದಾವೆ, ಅದರಲ್ಲಿ ದೀರ್ಘ ಸ್ವರ ಆಗಿರ್ಬೋದು, ಹ್ರಸ್ವ ಸ್ವರ ಆಗಿರ್ಬೋದು, ಅನುನಾಸಿಕಗಳಾಗಿರ್ಬೋದು, ಯೋಗವಾಹಕಗಳಾಗಿರಬಹುದು, ವ್ಯಂಜನಗಳಾಗಿರ್ಬೋದು, ಸೊ ಅವರ್ಗೀಯ ವ್ಯಂಜನ, ಸೊ ಈ ರೀತಿಯ ಅನುನಾಸಿಕಗಳು, ಇದೆಲ್ಲವೂ ಕೂಡ ವರ್ಣಮಾಲೆಯಲ್ಲಿ ಬರೋ ಅಂಥದ್ದು, ಓಕೆ. ಸೊ ಅದರ ಬಗ್ಗೆ ತಿಳ್ಕೊಬೇಕು. ಪ್ಲಸ್ ಸಂಧಿಗಳಾಗಿರ್ಬೋದು, ಹಾಗೇನೆ ವಿಭಕ್ತಿ ಪ್ರತ್ಯಯಗಳಾಗಿರಬಹುದು, ಸಮಾಸಗಳಾಗಿರಬಹುದು, ಜೋಡು ನುಡಿಗಳಾಗಿರಬಹುದು, ಅವ್ಯಯಗಳಾಗಿರ್ಬೋದು. ಸೊ ಈ ರೀತಿ ಜನರಲ್ ಕನ್ನಡ ಅಂತ ಬಂದಾಗ ನಾವು ವ್ಯಾಕರಣಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಜನರಲ್ ನಾಲೆಡ್ಜ್. ಸೊ ಜನರಲ್ ನಾಲೆಡ್ಜ್ ಅಂತ ಬಂದಾಗ ಇದರಲ್ಲಿ ಏನೇನಿರುತ್ತೆ, ಆಬ್ವಿಯಸ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ, ಆಮೇಲೆ ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಇಕನಾಮಿಕ್ಸ್ ಆಗಿರಬಹುದು, ಕರೆಂಟ್ ಅಫೇರ್ಸ್ ಆಗಿರಬಹುದು. ಸೊ ಇದು ಆಮೇಲೆ ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಪೋರ್ಟ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಏನರಲ್ಲಿ ಬರುತ್ತೆ, ಜನರಲ್ ನಾಲೆಡ್ಜಲ್ಲಿ ಬರುತ್ತೆ, ಓಕೆ. ಸೊ ಇದಿಷ್ಟು ಏನು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ನಾವು ಏನೇನೆಲ್ಲ ಟಾಪಿಕ್ಸ್ನ ಕವರ್ ಮಾಡಬೇಕಾಗತ್ತೆ ಅಂತ. ಸೊ ಈ ಪೇಪರ್ 1 ಏನಿದೆ ಎಲ್ಲರಿಗೂ ಕೂಡ ಕಾಮನ್ ಆಗಿರ್ತಕ್ಕಂತಹ ಒಂದು ಪೇಪರ್ ಆಗಿರುತ್ತೆ. ನೀವು ಹಾಸ್ಟೆಲ್ ವಾರ್ಡನ್ಗೆ ಎಕ್ಸಾಮ್ನ ಬರೀತೀರಾ, ಅಥವಾ FDA ಬರೀತೀರಾ, ಅಥವಾ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಬರೀತೀರಾ, ನೀವೆಲ್ಲರೂ ಕೂಡ ನೀವು ಪೇಪರ್ 1 ಈ ಪೇಪರ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ಅಟೆಂಡ್ ಮಾಡಲೇಬೇಕಾಗತ್ತೆ. ಎಲ್ರಿಗೂ ಇರ್ತಕ್ಕಂತಹ ಒಂದು ಕಾಮನ್ ಪೇಪರ್ ಆಗಿರುತ್ತೆ, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಪೇಪರ್ 2. ಸೊ ಪೇಪರ್ 2 ಅಂತ ಬಂದಾಗ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತೆ. ಆಪ್ಷನಲ್ ಪೇಪರ್ಸ್ ಅಂತಲೂ ಕೂಡ ಕರಿತೀವಿ, ಓಕೆ. ಆಪ್ಷನಲ್ ಪೇಪರ್ಸ್ ಅಂತಲೂ ಸಹ ಇದಕ್ಕೆ ಕರಿತೀವಿ. ಸೊ ಇಲ್ಲಿ ಕನ್ನಡ ಅಂತ ಬಂದಾಗ ಮೊದಲನೇ ಘಟಕ ಅಂದರೆ 3 ಚಾಪ್ಟರ್ಸ್ ಇರುತ್ತೆ, ತುಂಬ ಡೆಪ್ತ್ ಆಗಿರುತ್ತೆ. ನಾವು ಬರೀ 3 ಚಾಪ್ಟರ್ಸಾ ಓದ್ಕೊಬಿಡ್ಬೋದು ಅಂತ ಹೇಳೋ ಹಾಗಿಲ್ಲ. ಯಾಕಂತಂದರೆ ನಾವು ಎಕ್ಸಾಮ್ ಬರಿತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಪ್ಲಸ್ 1 to 10th ಸ್ಟ್ಯಾಂಡರ್ಡ್ ತನಕ ಇರೋದ್ರಿಂದ ನಾವು ತುಂಬ ಡೆಪ್ತಾಗಿ ಓದ್ಕೋಬೇಕಾಗಿರುತ್ತೆ. ಇದರಲ್ಲಿ ಸಬ್ ಟಾಪಿಕ್ಸು ಕೂಡ ಬರ್ತವೆ, ಉಪಘಟಕಗಳು ಕೂಡ ಬರ್ತವೆ. ಇಲ್ಲಿ ಏನೇನಿದೆ, ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಬಂದಾಗ ಹಳೆಗನ್ನಡ ಆಗಿರ್ಬೋದು, ನಡುಗನ್ನಡ ಆಗಿರ್ಬೋದು, ಮತ್ತು ಹೊಸ ಕನ್ನಡ, ಮತ್ತು ಕವಿಗಳು ಮತ್ತು ಕೃತಿಗಳು ಬರುತ್ತೆ. ಆ್ಯಂಡ್ ಎರಡನೇ ಒಂದು ಘಟಕ
ಅಂತ ಬಂದಾಗ ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು ಬರುತ್ತೆ. ಆ್ಯಂಡ್ 3ನೇ ಘಟಕ ಬಂದು ಕನ್ನಡ ಭಾಷೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ನಮಗೆ ಈ PDF ಬೇಕು ಅಂತಂದರೆ ನಿಮಗೆ ಏನೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕ್ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಏನೋ ಇದನ್ನು ನೀವು ಸ್ಕ್ರೀನ್ಶಾಟ್ ಕೂಡ ತೊಗೋಬೋದು. ಮೇ ಬಿ ನಿಮಗೆ ಲಿಂಕ್ನ ನಾನು ಹಾಕ್ತೀನಿ. ಸೊ ಕಂಪ್ಲೀಟಾಗಿ ನಿಮಗೆ ಆ ಡಾಕ್ಯುಮೆಂಟೇ ಸಿಗ್ಬಿಡುತ್ತೆ. ಓಕೆನಾ, ನಿಮಗೆ ನೆಕ್ಸ್ಟು ರೆಫರೆನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ಇಂಗ್ಲೀಷ್ಗೆ ಕೂಡ ಸಿಲೆಬಸ್ ಇದೆ, ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ್ಯಂಡ್ ಸಿಲೆಬಸ್ ಫಾರ್ ಹಿಂದಿ ಟೀಚರ್ಸ್ ಏನೇನಿದೆ, ಭಾಷಾ ವಿಜ್ಞಾನ ಇದೆ, ಜೊತೆಗೆ ಸಾಹಿತ್ಯಿಕ ಇತಿಹಾಸ ಇದೆ, ಅದರಲ್ಲಿ ಏನೇನು ಬರುತ್ತೆ ಅದೆಲ್ಲವೂ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮ್ಯಾಥಮೆಟಿಕ್ಸ್ ಟೀಚರ್ಗೂ ಕೂಡ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕ್ಸ್ಗೆ ಏನೇನಿದೆ ನೋಡಿ ಎಲ್ಲವೂ ಕೂಡ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಸೈನ್ಸ್ ಟೀಚರ್ಗೆ ಕೂಡ ಇದೆ, ಕೆಮಿಸ್ಟ್ರಿ ಆಗಿರ್ಬೋದು, ಬಯೋಲಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು. ಸೊ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸೋಷಿಯಲ್ ಸೈನ್ಸ್ ಟೀಚರ್, ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ನಾವು 6th ಸ್ಟ್ಯಾಂಡರ್ಡಿಂದ ಅಪ್ ಟು 12th ತನಕ ನಾವು ಓದ್ಕೊಳ್ಳೇಬೇಕಾಗುತ್ತೆ. ಅದರಲ್ಲಿ ಹಿಸ್ಟ್ರಿ ಆಗಿರ್ಬೋದು, ಸಿವಿಕ್ಸ್ ಆಗಿರಬಹುದು, ಜಿಯೋಗ್ರಫಿ ಆಗಿರಬಹುದು, ಎಕನಾಮಿಕ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಾವು ಕಂಪ್ಲೀಟಾಗಿ ಓದ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸಿಲೆಬಸ್ ಫಾರ್ ಫಿಸಿಕಲ್ ಎಜುಕೇಷನ್ ಟೀಚರ್, PET ಟೀಚರ್ಸ್, ದೈಹಿಕ ಶಿಕ್ಷಕರ ಒಂದು ಸಿಲೆಬಸ್ಸು ಇದಾಗಿರುತ್ತೆ. ಓಕೆ, ಸೊ ಅದನ್ನು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ಬೇಕಾದ್ರೂ ತೊಗೋಬಹುದು. ಆ್ಯಂಡ್ ನೆಕ್ಸ್ಟ್ ಕಂಪ್ಯೂಟರ್ ಟೀಚರ್ಗೆ ಏನೇನೆಲ್ಲ ಬೇಕಾಗುತ್ತೆ, ಇಂಟ್ರೊಡಕ್ಷನ್ ಟು ಪ್ರೋಗ್ರಾಮಿಂಗ್ ಆಗಿರ್ಬೋದು, ಇನ್ಸ್ಟ್ರಕ್ಷನ್ಸ್ ಡಿಯೋಸಿಸ್ ಆಗಿರ್ಬೋದು, ಕಂಟ್ರೋಲ್ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಆಮೇಲೆ ಫಂಕ್ಷನ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಿಮಗೆ ಬರುತ್ತೆ ಕಂಪ್ಯೂಟರ್ ಟೀಚರ್ಸ್ಗೆ ಇದಿರೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಏನಿದೆ ನೋಡಿ ಇಲ್ಲಿ ಏನು ಬರುತ್ತೆ, ಇದೆಲ್ಲವೂ ಕೂಡ ಕಂಪ್ಯೂಟರ್ ಟೀಚರ್ಗೆ ಬರುತ್ತೆ. ನೆಕ್ಸ್ಟು ನೀವು ಇಲ್ಲಿ ನೋಡ್ತಿರ್ಬೋದು, ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಅಂತ ಕೊಟ್ಬಿಟ್ಟು ಇಲ್ಲೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನು ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಫಾರ್ ದ ಪೋಸ್ಟ್ ಆಫ್ ವಾರ್ಡನ್ ಆ್ಯಂಡ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಕಂಪ್ಯೂಟರ್ ಆಪ್ರೇಟರ್ ಅಂತ. ಅಂದರೆ ವಾರ್ಡನ್ಸ್ಗೆ ಮತ್ತು FDAಗೆ ಪ್ಲಸ್ ಕಂಪ್ಯೂಟರ್ ಆಪ್ರೇಟರ್ಗೆ ಪೇಪರ್ 2 ಬಂದು ಸ್ವಲ್ಪ ಚೇಂಜ್ ಇರುತ್ತೆ, ಸ್ವಲ್ಪ ಅಲ್ಲ ಕಂಪ್ಲೀಟಾಗಿ ಚೇಂಜ್ ಇರುತ್ತೆ. ಅವರಿಗೆ ಪತ್ರಿಕೆ 2 ಅಥವಾ ಆಪ್ಷನಲ್ ಪೇಪರ್ ಅಂತ ಬಂದಾಗ ಅವ್ರಿಗೆ ಏನೇನಿರುತ್ತೆ ಅಂತ ಹೇಳಿದ್ರೆ, ಜನರಲ್ ಕನ್ನಡ ಇರುತ್ತೆ, ಜನರಲ್ ಇಂಗ್ಲೀಷ್ ಇರುತ್ತೆ, ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ, ಇದಿಷ್ಟು ಮಾತ್ರ ಇರುತ್ತೆ. ಇದನ್ನು ಕಮ್ಯುನಿಕೇಷನ್ ಪೇಪರ್ ಅಂತಲೂ ಕೂಡ ಹೇಳ್ಬೋದು. ಯಾಕಂತಂದರೆ ನಾವು ಆಲ್ಮೋಸ್ಟ್ KPSC KEN ಅವರು ಹೊರಡಿಸ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಈ ಟಾಪಿಕ್ಸ್ಗಳನ್ನ ನಾವು ಕಮ್ಯುನಿಕೇಷನ್ ಪೇಪರ್ ಅಂತಲೇ ಹೇಳ್ತೀವಲ್ವಾ. ಕನ್ನಡ ಮತ್ತು ಇಂಗ್ಲೀಷು, ಕಂಪ್ಯೂಟರ್, ಇದನ್ನು ನಾವು ಕಮ್ಯುನಿಕೇಷನ್ ಪೇಪರ್ ಅಂತ ಹೇಳ್ತೀವಿ. ಸೊ ಇದೆಷ್ಟು ಮಾರ್ಕ್ಸಿಗಿರುತ್ತೆ, ಕನ್ನಡ ಬಂದು 70 ಮಾರ್ಕ್ಸಿಗಿರುತ್ತೆ, ಇಂಗ್ಲೀಷು 70 ಮಾರ್ಕ್ಸಿಗಿರುತ್ತೆ, ಎಸ್, ಮತ್ತು ಕಂಪ್ಯೂಟರ್ ಬಂದುಬಿಟ್ಟು 60 ಮಾರ್ಕ್ಸಿಗಿರುತ್ತೆ. ಸೊ ಟೋಟಲ್ ಆಗಿ ನಮಗೆ 200 ಮಾರ್ಕ್ಸಿಗೆ ಎಕ್ಸಾಮು ಆಗೋವಂಥದ್ದು. ಸೊ 200 ಮಾರ್ಕ್ಸಿಗೆ ಇದೊಂದು ಮಾತ್ರ ಅಲ್ಲ, ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡೂ ಕೂಡ 200 ಮಾರ್ಕ್ಸ್ಗೆ ಎಕ್ಸಾಮ್ ಆಗೋವಂಥದ್ದು, 400 ಮಾರ್ಕ್ಸಿಗೆ. ಓಕೆ, ಸೊ ಇದಿಷ್ಟು ಏನು ಎಕ್ಸಾಮ್ನ ಅಂದರೆ ಪರೀಕ್ಷಾ ವಿಧಾನಗಳು ಹೇಗಿರುತ್ತೆ, ಪೇಪರ್ಸ್ ಯಾವ ಥರ ಇರುತ್ತೆ, ಎಷ್ಟು ಮಾರ್ಕ್ಸ್ಗೆ ಪೇಪರ್ ಇರುತ್ತೆ. ಸೊ ಇದನ್ನು ನೀವು ತಿಳ್ಕೊಂಡ್ರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವ್ಯಾವ ಪುಸ್ತಕಗಳನ್ನು ನಾವು ಓದಬೇಕು ಅಂತಂದರೆ, ಸೊ ಸ್ಪೆಸಿಫಿಕ್ ಪೇಪರ್ಗೆ ನಾನು ಈಗಲೇ ಹೇಳ್ಬಿಡ್ತೀನಿ, NCERT ಬುಕ್ಸ್ಗಳನ್ನು ನೀವು ರೆಫರ್ ಮಾಡ್ಬೋದು. ಸೊ 6th ಇಂದ 12th ತನಕ ನೀವು ಕಂಪ್ಲೀಟಾಗಿ NCERT ಬುಕ್ಸ್ಗಳನ್ನ ನೀವು ಓದ್ಬಿಟ್ರೆ, 5 to 6 ಟೈಮ್ ನೀವು ರಿವಿಷನ್ ಮಾಡಿಬಿಟ್ರೆ ನಿಮಗೆ ಪೇಪರ್ 1 ಕಡೆ ಫೋಕಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ಆಥರ್ ಬುಕ್ಸ್ಗಳು ಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.